ಮುಂದೆ ಬಂದು 100 ಹೆಣ ಹೂತ್ ಹಾಕಿನಂದ್ರ ಅವನಿಗೆ ತಕೊಂಡು IPS IAS ಅಧಿಕಾರಿಗಳು ದೊಡ್ಡ ದೊಡ್ಡ ಅಧಿಕಾರಿಗಳಿಗೆ ಅವನು ಹಿಂದೆ ಬಿಟ್ಟು ಅವ್ರ ಮಾನ ಯಾಕೆ ಹರಾಜ್ ಹಾಕ್ಲತ್ತೀರಿ ಸ್ವಾಮಿ? ಒಬ್ಬ ಒಳ್ಳೆ ಅಧಿಕಾರಿಗಳು ಇವತ್ತಿಗೂ ಅವನ ಮುಖ ತೆರೆದು ಅಧಿಕಾರಿಗಳು ನೋಡ್ಯಾರಲ್ಲ ಗೊತ್ತಿಲ್ಲ. ನಾನು ಯಾಕೆ ಈ ಧರ್ಮಸ್ಥಳದ ಬಗ್ಗೆ ಎಷ್ಟು ಮಾತಾಡತ್ತೀನಂದ್ರ, ಈ ಧರ್ಮಸ್ಥಳದ ಸಂಘ ಮೊದಲಿಲ್ಲಿ ನಾನು ಕೌನ್ಸಿಲರ್ ಇದ್ದಾಗ ನಮ್ಮ ವಾರ್ಡು ಅತ್ಯಂತ ಬಡವರು. ಈಗ ನಾವೆಲ್ಲಿ ಕೌನ್ಸಿಲರ್ ಇದ್ದೇವೆ, ವಡ್ರ ಕಾಲೋನಿ, ಬುರುಬುರೇರ್ ಕಾಲೋನಿ, ಅವರೆಲ್ಲ ಲಾಸ್ಟ್ ಬಡವರು. ಅವ್ರು ಇವತ್ತು ಈ ಧರ್ಮಸ್ಥಳದ ಹಣ ತಗೊಂಡು ಅವ್ರ ಜೀವನವನ್ನು ಸುಧಾರಿಸಿಕೊಂಡ್ರು. ನಾನು ಅನೇಕ ಸಂಘಗಳ ಕಾರ್ಯಕ್ರಮದಲ್ಲಿ ಹೋಗಿ ನೋಡಿದ್. ನಾನು ಆ ಸಂಘಿನಲ್ಲಿ ಯಾವ ಜಾತಿ ಮತ ಪಂಥ ಭೇದ ಇಲ್ಲ. ಇಲ್ಲಿ ಮುಸಲ್ಮಾನ್ ತಾಯಂದಿರು ಕೂಡ ಒಂದು 100ರಷ್ಟು ಜನ. ಎಲ್ಲಿದ್ಯಪ್ಪ ಸಮೀರ್, ನೀನು ಏನಾದ್ರೂ ಮಾನ ಮರ್ಯಾದೆ ಇದ್ರ ಇವತ್ತ ನಿಂದೆ ಸ್ವತಃ ಧರ್ಮದಲ್ಲಿ ಸಾವಿರಾರು ತಾಯಂದಿರಿಗೆ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರು ಧನ ಸಹಾಯ ಮಾಡಿ ಅವರ ಜೀವನ ರೂಪಿಸ್ಕೊಳ್ಳಕ್ ಕೊಟ್ಟಾರಲ್ಲ.